ನಾ ಈ ವಿಡಿಯೋನಿಂದ ಕೆಲವೊಂದು ಮನ್ಸಿನ ಮಾತು ಹೇಳೋಕೆ ಇಷ್ಟಪಡ್ಲತ್ತೀನಿ ರೀ. ಯಾರು ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ. ನಾ ಏನು ಲವ್ ಮ್ಯಾರೇಜ್ ಆದವರೇ ಒಳ್ಳೆಯವರು, ಅರೇಂಜ್ ಮ್ಯಾರೇಜ್ ಆದವರೇ ಕೆಟ್ಟವ್ರು ಅಂತಲೇ ಹೇಳಿಲ್ಲ. ಕೆಲವೊಬ್ಬರು ಇರ್ತಾರೆ ರೀ ಥರ್ಡ್ ಕ್ಲಾಸ್ಗಳು, ಅಂಥವ್ರ ಬಗ್ಗೆ ವಿಡಿಯೋ ಮಾಡಿ ನೋಡ್ರಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ. ಇವತ್ತು ನಾಳೆ ಹೆಂಗದಾರ ಗೊತ್ತದ ರೀ, ಗರ್ತಿಯವ್ರಕ್ಕಿಂತ ಜಾಸ್ತಿ ಗಿತ್ತಿಗಳಿಗೆ ಭಾಳ ಇಜ್ಜತ್ತದ ರೀ. ಇದು ನೆನ್ಪಿಟ್ಕೋರಿ. ಲವ್ ಮ್ಯಾರೇಜ್ ವಿತ್ ಅರೇಂಜ್ ಮ್ಯಾರೇಜ್ ಬಗ್ಗೆ ನಂಗೆ ಕಮೆಂಟ್ ಕೊಡ್ತಾರಲ್ಲ, ಅಂಥವ್ರಿಗೆ ಹೇಳ್ತೀನಿ, ಎಲ್ಲ ಲವ್ ಮ್ಯಾರೇಜ್ ಆದವರು ಹಲ್ಕಟ್ಟಿರಂಗಿಲ್ಲ, ಎಲ್ಲ ಲವ್ ಮ್ಯಾರೇಜ್ ಆದವರು ಮೂರು ಬಿಟ್ಟೋರು ಇರಲ್ಲ, ಎಲ್ಲ ಲವ್ ಮ್ಯಾರೇಜ್ ಆದವರು ಮಾನ ಮರ್ಯಾದೆ ತಕ್ಕೊಂಡು ಬಟ್ಟೆ ತಕ್ಕೊಂಡು ಹಾದಿ ಮ್ಯಾಗ ಓಡೋರು ಇರಲ್ಲ. ಕೆಲವೊಂದು ಜನ ಅರೇಂಜ್ ಮ್ಯಾರೇಜ್ ಆದವ್ರು ಹುಡುಗಿಯರು ಭೀ ಹುಡುಗರು ಭೀ ಅಂಥ ಕ್ಯಾಟಗರಿದವರೇ ಇರ್ತಾರೆ. ಇದು ಕೆಲವೊಂದು ಜನಕ್ಕೆ ನೆನಪಿರಬೇಕು. ಭಾಳ ಕಮೆಂಟ್ ಆಗ್ತಾರೆ ಲವ್ ಮ್ಯಾರೇಜ್ ಆಗೋರು ಅಂದ್ರೆ ಅವ್ರಿಗೆ ಏನು ಕಿಮ್ಮತ್ತೇ ಇರಲ್ಲ ರೀ. ಅವರಿಗೆ ಲೈಫ್ನಾಗ ಅವ್ರು ಎಷ್ಟು ಭೀ ಅಚೀವ್ಮೆಂಟ್ ಮಾಡಲ್ಲಕ್ಕೆ, ಅವ್ರು ಲೈಫ್ನಾಗ ಎಷ್ಟಾಗಿ ಮುಂದುವರಕ್ಕೆ, ಅವ್ರ ಮಕ್ಳಿಗೆ ಚಲೋ ಎಷ್ಟಾಗಿ ಇಟ್ಕೊಲ್ಲಕ್ಕೆ ಅವ್ರು ಇವ್ದೇನು ಹೇಳ್ತೀವಿ ಲವ್ ಮ್ಯಾರೇಜ್ ಆಗ್ಯಾವ, ಇವ್ದೇನು ತಂದು ಇವೇನು ಲವ್ ಮ್ಯಾರೇಜ್ ಆಗ್ಯಾವ, ಇವಕ್ಕೇನು ಹೇಳ್ತೀವಿ ಇವ್ರಿಗೆ ಎದ್ರಾಗೂ ಕರಿಬೇಡ್ದು ಇವ್ರಿಗೆ ಮುಡಿದ್ರೆ 3 ಚರಣಿ ಮುಡಿದ್ರೆ ಮುಚ್ಚೆಟ್ಟಾಗ್ಬಿಡ್ತದಂತ, ಅಲ್ಲೇ ಚಟ್ಟಂತ ಅವ್ರ ಕುಂಡವು ಬಡಿ ಬರ್ತದಂಗೆ ಆಗ್ಬಿಡ್ತದ ಕೆಲವೊಂದು ಜನಕ್ಕೆ. ಈ ವಿಡಿಯೋ ಅವ್ರಿಗೋಸ್ಕರನೇ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ರಿ. ನಾನು ಏನೇನು ಮಾತಾಡಿ ನಾನು ಅಗರ್ಸೆ ನನ್ನ ಮಾತನ್ನ ಏನು ಭೀ ತಪ್ಪಿತ್ತಂದ್ರೆ ಕ್ಷಮೆ ಇರಲಿ ರೀ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಒಬ್ಬರಿ ಫ್ರೆಂಡ್ಸ್ ಐತಿನ ಬ್ಲಾಗ್ನಾಗ ಏನೇನಾಗ್ತದೆ ಏನು ಸುದ್ದಿ ಅಂತ ಕೇಸಿ ಏನಾರ ನೋಡಮ್ಮಿ. ಇವತ್ತಿನ ಬ್ಲಾಗ್ ಮಾತ್ರ ಭಾಳ ಸಖತ್ತಾಗದ ರೀ. ಭಾಳ ದಿನ ಆಯ್ತು ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡತ್ತೀವಿ, ನಿಮಗೆಲ್ಲ ಗೊತ್ತಿದೆ ಮಾತದ ಹೌದಲ್ರಿ. ಹೆಣ್ಮಕ್ಳ ಬಗ್ಗೆ ಮಾತಾಡೋದು, ಸ್ಪೆಷಲಿ ಲವ್ ಮ್ಯಾರೇಜ್ ಯಾರಾಗ್ಯಾರ ಅವ್ರ ಬಗ್ಗೆ ಮಾತಾಡೋ ಒಂದು ಕೆಲಸ ಭಾಳ ದಿನ ಆಯ್ತು ನೋಡ್ತಿದ್ದೆ. ನನಗೆ ಇನ್ಸ್ಟಾಗ್ರಾಮ್ದಾಗೂ ಭಾಳಷ್ಟು ಜನ ನಂಗೆ ಮೆಸೇಜಸ್ಗಳು ಹಾಕ್ತಾರೆ, ವಾಯ್ಸ್ ಮೆಸೇಜ್ಗಳು ಹಾಕ್ತಾರೆ, ಅಕ್ಕ ಇದ್ರ ಬಗ್ಗೆ ನೀವು ಒಂದು ವಿಡಿಯೋ ಮಾಡಿರಿ ಅಂತ ಕೇಸಿನ. ನನಗೂ ಅನ್ನಿಸ್ತು, ಯಾಕಂದ್ರೆ ನಂದು ಲವ್ ಮ್ಯಾರೇಜ್ ಆಗ್ಯದಲ್ರಿ. ಸೊ ಇದ್ರ ಬಗ್ಗೆನೂ ವಿಡಿಯೋ ಮಾಡಲೇಬೇಕಂತ ಕೇಸಿನ. ಇವತ್ತು ನಾಳೆ ಜನ್ರೇಷನ್ದಾಗ ನೋಡ್ರಿ ಭಾಳ ಪಾರ್ಶಾಲಿಟಿ ಆಗ್ಬಿಟ್ಟದ ಹೌದಲ್ರಿ. ಭಾಳ ಭೇದ ಭಾವಗಳು ಭೀ ಭಾಳ ಆಗ್ಬಿಟ್ಟವ ಮನೆಗಳ್ದಾಗ ಹೌದಿಲ್ಲ. ನಾ ಎಲ್ಲರದು ಮನೆ ಅಂತ ಹೇಳಕತ್ತಿಲ್ರಿ, ಇದಕ್ಕೆ ಯಾರೋ ಮನಸ್ಸಿನ ಮ್ಯಾಗ್ನೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ಹೆಂಗದ ಅಂದ್ರೆ ಗೊತ್ತದ ರೀ, ಯಾರು ತಪ್ಪು ಮಾಡಿರ್ತಾರಲ್ರಿ ಅವ್ರಿಗೆ ಅಷ್ಟೇ ಸೀಮಿತ ಅದ, ಎಲ್ಲರಿಗೆ ಸೀಮಿತ ಇಲ್ಲ ನೋಡ್ರಿ ಫ್ರೆಂಡ್ಸ. ಆ್ಯಂಡ್ ನೋಡಿರಿ, ನಾವು ಲವ್ ಮ್ಯಾರೇಜ್ ಆಗಿ ಭಾಳ ಜನ ಅಂತಾರೆ ಅಕ್ಕ ನಾವು ಲವ್ ಮ್ಯಾರೇಜ್ ಆಗಿವಿ, ನಮ್ಮ ಮನೆಗೆ ಹಿಂಗೆ ಪ್ರಾಬ್ಲಮ್ಸ್ ಆಗ್ತಾವೆ, ಹಿಂಗೆ ಪರಿಸ್ಥಿತಿ ಅದ, ಹಿಂಗದ ಹಂಗದ ಅಂತಿಗೆಸಿನ. ನನಗೂ ನನ್ನ ಲೈಫ್ನಾಗೂ ಅಂಥ ಅನುಭವಗಳು ಭಾಳ ಆಗಿಬಿಟ್ಟವ್ರಿ ಫ್ರೆಂಡ್ಸ್. ಅದರ ಬಗ್ಗೆನೇ ಇವತ್ತು ಡಿಸ್ಕಷನ್ ಮಾಡ್ಬೇಕಂತ ಅಲ್ಲಕತ್ತೀನಿ ರೀ. ಏನಂದ್ರೆ ನೋಡ್ರಿ ಫ್ರೆಂಡ್ಸ, ನಾನು ನನ್ನ ಕಿವಿಯಾರೇನು ಕೇಳಿ ನನ್ನ ಕಣ್ಣಾರೇನೋ ನೋಡೀನಿ ರೀ. ನನ್ನ ಲೈಫ್ನಾಗ ಆದಿದ್ನು ಹೇಳ್ತೀನಿ ರೀ, ಬೇರೆ ಅವ್ರ ಲೈಫ್ನಾಗ ಏನಾಗ್ಯದ ಅವರು ನನಗೆ ಮೆಸೇಜ್ ಥ್ರೂ ಮತ್ತು ವಾಯ್ಸ್ ಮೆಸೇಜ್ ಮಾಡಿರಿ ಎಲ್ಲ ಹೇಳ್ಯಾರಲ್ರಿ. ಸೊ ಅದನ್ನು ನಾನು ನಮ್ಗೆ ಹೇಳ್ತೀನಿ. ಕೆಲವೊಂದು ಜನ ಆ ಥರ ಅಕ್ಕ ನಮಗೆ ನಾವು ಲವ್ ಮ್ಯಾರೇಜ್ ಆಗಿರಿ, ನಮಗೆ ಹೆಣ್ಮಕ್ಳಾಗ್ಯಾರ್ರಿ, ನಮ್ಮ ಮನ್ಯಾಗ ನಮಗೆ ಯಾರೂ ಸೇರಲ್ರಿ, ನೀವು ಲವ್ ಮ್ಯಾರೇಜ್ ಆಗಿರೋದಕ್ಕೆ ನಿಮಗೆ ಶ್ರಾಪ್ ಹತ್ತದ ಅಂತ ಅಂತಾರಂತ. ಫಸ್ಟ್ ಪಾಯಿಂಟ್ಸ್ಗಳು ಎಲ್ಲ ನೀವು ಕೇಳ್ರಿ. ಏನಂದ್ರೆ ನೋಡ್ರಿ, ಹಂಗೆ ಏನಿಲ್ಲ, ನಮ್ಮ ಹಣಿಬಾರ್ದಾಗ ಏನಿರ್ತದಲ್ರಿ ಅದು ಆಗ್ತದ. ಹೊರತಾಗಿ ನಾವು ಲವ್ ಮ್ಯಾರೇಜ್ ಆಗಿ ಒಂದು ಕೇಸಿಂದ ನಮಗೆ ಶ್ರಾಪ್ ಕೊಟ್ಟಂತ ದೇವರ ಅಂತ ಕೇಸಿಂದ್ರೆ ಹೆಣ್ಮಕ್ಳು ಆಗ್ಯಾಳ ಅಂತ ಕೇಸಿಂದ ನೀವು ನಿಮ್ಮ ಮಗನೇ ಮದ್ವೆ ಮಾಡ್ಕೊಂಡು ಬಂದಿರ್ತಾರೆ. ಹುಡುಗಿಯರೇ ಒಂದು ಹುಡುಗಿ ಪ್ರೀತಿ ಮಾಡಿದಾಗೆ ಮದುವೆ ಆಗ್ತಾರೆ ಹೌದಿಲ್ಲ. ಒಬ್ಬರು ಫೋರ್ಸ್ ಮಾಡಿದ್ರು ಇನ್ನೊಬ್ಬರು ಅಂದ್ರೆ ನಿಂತರೆ ಮದುವೆ ಆಗಲ್ಲ, ಇಬ್ಬರು ಒಬ್ರಿಗೊಬ್ಬರು ಮೆಚ್ಚ ಮದುವೆ ಆಗ್ತಾರಲ್ಲ. ಸೊ ಅಂಥವ್ರ ಮನೆಯವ್ರಿಗೆ ನಾವು ಒಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಮ ಪುಣ್ಯ ಮಾಡಿದ್ರೆ ನಿಮ್ಮ ಮನೆ ಹೆಣ್ಮಕ್ಳು ಹುಟ್ಟ್ಯಾಳ ಅಂತ ಕೇಸಿನ. ಹುಡುಗರು ಬೇಕು, ನಾ ಇಲ್ಲಂತ ನಾ ಹೇಳತ್ತಿಲ್ಲ, ಆದರೆ ನೋಡ್ರಿ ಹುಡುಗಿಯರು ಅಂದ್ರೆ ನಾವು ಸತ್ತಾಗ ಹುಡುಗಿಯವರೇ ಬಂದು ಕೇಸಿಂದ್ರೆ ಅಳತ್ತಾರ, ನಮ್ಮ ಚಿಕ್ಕು ಮಿಕ್ಕು ನನ್ನ ಮಾರಿ ನೋಡಕತ್ತಾರ. ಇದು ನೀವು ನೆನ್ಪಿಟ್ಕೋರಿ. ಹುಡುಗರು ಅಳ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಎಲ್ಲೋ ಒಂದು ಕಡೆ ದೂರ ನಿಂತ ಕೇಸಿನ ಅಳ್ತಾರೆ. ಅದೇ ನಮಗೆ ಹೆಣ್ಮಕ್ಳು ಹುಟ್ಟಿರಂದ್ರೆ ನನಗೂ ಹುಡುಗಿ ನನಗೆ ಭಾಳ ತ್ರಾಸ ಆಗ್ತದ. ನನ್ನ ಕಣ್ಣಾಗ ನೀರು ಭಾಳ ಬರ್ತಾ, ಹೌದಪ್ಪ ದೇವ್ರೆ ನನಗೊಂದು ಹುಡುಗಿದ್ರೆ ಎಷ್ಟು ಚಂದ ಆತಿತ್ತು ಅಂದ್ಗೆಸಿನ. ಬಟ್ ನನಗೆ ಹುಡುಗಿ ಇಲ್ಲ, ಅದು ಸೆಕೆಂಡರಿ ಓಕೆನಾ. ನಾನು ಅಂಥ ಅತ್ತಿ ಮಾವಾಗ, ಅಂಥ ಗಂಡಗ, ಅಂಥ ಮನೆಯವ್ರಿಗೆ ನಾವು ಒಂದೇ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೋಡಿರಿ ನಿಮ್ಮ ಹೆಂಡತಿಗೆ ನೀವು ಪ್ರೀತಿಸಿ ಮದುವೆ ಮಾಡಿ ಬಂದಿರ್ತೀರಿ, ನೀವೇ ಇಜ್ಜತ್ ಕೊಡಲಿಲ್ಲ ಅಂತಂದ್ರೆ ನಿಮ್ಮ ಮನೆಯವ್ರು ಏನು ಕೊಡ್ತಾರೆ? ಕೊಡಲಿಲ್ಲ. ನೀವು ಫಸ್ಟ್ ನಿಮ್ಮ ಹೆಂಡತಿದವ್ರಿಗೆ ನೀವು ರೆಸ್ಪೆಕ್ಟ್ ಕೊಡೋದು ಕಲೀರಿ, ಪ್ರೀತಿ ಮಾಡೋದು ಕಲೀರಿ. ಫಸ್ಟ್ ಒಂದು ಹುಡುಗಿ ಆಯಿತು ಓಕೆ ಇರ್ತದೆ, ಆಮೇಲೆ ಇನ್ನೊಂದು ಹುಡುಗಿ ಆಯ್ತಂದ್ರೆ ಕೇಳೇ ಬ್ಯಾಡ್ರಿ, ಪೂರ ಹಡಿಚಿ ಮಾಡ್ತಾರಂತ. ಮತ್ತು ಇದನ್ನು ಹೇಳ್ತಿರೋ ಅಕ್ಕ ನೋಡ್ರಿ ನಮಗೆ ಯಾವುದು ಛಾಜಾದಾಗ ಕರೆಯಲ್ರಿ, ನಿಮಗೆ ಕರೀತಾರೆ ಏನಂತ ಕೇಸಿನ. ಇದು ಅಂತೂ ನನಗೆ ಖರೀನೂ ಹಾರ್ಟಿಗೆ ಟಚ್ ಆಗ್ಯದ್ರಿ. ಅವ್ರದ್ದೆಲ್ಲ ನಂದು ಹೇಳತ್ತೀನಿ, ನಂದು ಅನುಭವದ ಮಾತು ನನ್ನ ಜೊತೆ ಆಗೋದು. ನನ್ನ ಮದುವೆಯಾಗಿ ಇವತ್ತಿಗೆ 15 ವರ್ಷ ಕಂಪ್ಲೀಟಾಗಿ 16ನೇ ವರ್ಷ ಸ್ಟಾರ್ಟ್ ಆಯಿತು. ನನಗೆ ಇನ್ನೂ ತನಕ ನಾ ಯಾವುದೂ ಛಾಜಾದಾಗ ಹೋಗಿಲ್ಲ.
ನನಗೆ ಸಂತೋಷ್ ಒಂದೇ ಮಾತಂದಾರೆ, ಏನು ಗೊತ್ತದ ರೀ ಅಂಬಿಕಾ, ನಿನಗೆ ಕರೆದ್ರೆ ಹೋಗು, ಇಲ್ಲ ಅಂದ್ರೆ ಯಾವುದು ಬೇಕಾಗಿಲ್ಲ ನಮಗೆ. ಸಂತೋಷ್ ನನಗೆ ಒಂದೇ ಮಾತನ್ನ ಹೇಳಿಬಿಟ್ಟಿರು. ಸೊ ನನಗೂ ಭಾಳ ಹರ್ಟ್ ಆಗ್ತದೆ ರೀ, ಎಲ್ಲರೂ ಮುತ್ತೈದೆ ಉಣಸಕ್ಕೆ ಕರೀತಾರ, ನನಗೆ ಹೇಳಲ್ಲ ಏನು, ನನಗೆ ಈಗ ಅದಕ್ಕೆ ಹೇಳಲ್ಲ ಅಂತ ಕೇಸಿಂದ್ರೆ ಈಗ ನಾ ಅಳ್ಕೋತ ಕುಂತಾರೆ ಭೀ ನನಗೆ ನಡೆಯಲ್ಲ, ಹೌದಿಲ್ಲ. ನಾವು ನೋಡ್ರಿ ಲವ್ ಮ್ಯಾರೇಜ್ ಆಗಿವಂದ್ರೆ ಏನು ಅಂಥದ್ದು ಏನು ಪಾಪ ಮಾಡಿಬಿಟ್ಟು ಅನ್ನೋದೇ ನನಗೆ ಗೊತ್ತಾಗಲ್ಲಾಗ್ಯದ್ರಿ. ನನಗೂ ಭಾಳ ಜನ ಸ್ಟಾಪ್ ಕೊಟ್ಟಾರಿ. ನಿಮ್ಮದ್ರೆ ಬಿಡ್ರಿ, ನಂದು ಹೇಳ್ತೀನಿ, ನಂದು ಸ್ವಂತ ಅನುಭವದ ಮಾತುಗಳು. ನೀ ಸತ್ಯಾನಾಸಾಗಿ ಸಾಯಿನಿ, ನಿನ್ನ ಗಂಡ ಸಾಯ್ಲಿ, ನಿನ್ನ ಮಕ್ಕಳು ಸತ್ಯಾನಾಶ ಆಗಲಿ, ನಿನ್ನ ಮಕ್ಕಳು ಸಾಯ್ಲಿ, ನಿನ್ನ ಮಕ್ಕಳು ಓಡೋಲಿ, ನಮಗೆ ಬಂದಂಥ ಪರಿಸ್ಥಿತಿಗಳು ನಿನ್ನ ಮಕ್ಕಳಿಗೆ ಬರಲಿ, ನಿನ್ನ ಮಕ್ಕಳು ಓಡೋಗೋದು ನಮ್ಮ ಕಣ್ಣಾರೆ ನೋಡಬೇಕು. ಹೊರಗಿನವ್ರು ಅಲ್ರಿ, ಬೇರೆಯವ್ರು ಭೀ ಅಲ್ರಿ, ಕೆಲವ್ರು ಇರ್ತಾರಲ್ಲ ನಮ್ಮವ್ರು ಅನ್ನೋರು, ಅವ್ರ ಮ್ಯಾಗ ನಾವು ಭಾಳ ಭರೋಸಾ ಮಾಡಿರ್ತೀವಿ, ಭಾಳ ಟ್ರಸ್ಟ್ ಮಾಡಿರ್ತೀವಿ. ನನಗೆ ಗೊತ್ತದ ಈ ವಿಡಿಯೋ ಓದ್ಬೇಕು ನನ್ನ ಬರೋ ಫೋನ್ ಬರ್ತಾನೆ, ನನಗೆ ಯಾವುದು ಗಂಟೆ ಫರ್ಕ್ ಬಿತ್ತಿಲ್ಲ, ನನಗೆ ಯಾವಕ್ಕಿನೂ ನೋಡ್ಲತ್ತಿಲ್ಲ, ಯಾವನೂ ನೋಡ್ಲತ್ತಿಲ್ಲ, ಯಾರಪ್ಪ ನಮ್ಗೇನು ಕೊಟ್ಟೆ ನಡೆಸ್ಲಕತ್ತಿಲ್ಲ ನಮ್ಮ ಸಂಸಾರ. ಭಾಳ ದಿನ ಐತೆ ನಾವು ಮಾಡ್ಬೇಕಂತಲತ್ತಿ. ನನಗೆ ಪಾಪ ಹೋಗ್ಬೇಕು ಹೆಣ್ಮಗಳ್ರಿ ಭಾಳ ಕಂಟಿನ್ಯೂ ಫೋನ್ ಮಾಡಿ ಮೆಸೇಜ್ ಮಾಡ್ತಾಳೆ. ನನಗಿಟ್ಟು ದುಃಖ ಅನ್ನಿಸ್ತದೆ ರೀ. ಅಕ್ಕ ನನಗೆ ಯಾರೂ ನೋಡಲ್ಲ, ನಮ್ಮ ಅತ್ತಿ ನಮ್ಮ ಮಾವ ಹಿಂಗೆ ನಮ್ಮ ಜೊತೆ ಭೇದ ಭಾವ ಮಾಡ್ತಾರೆ ಅಂತ ಕೇಸಿನ ನಮ್ಮ ಮೈದನ್ ಮದ್ವೆ ಆದ್ಬೇಕಾ ನನಗೆ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ. ನೋಡಿರಿ ಫ್ರೆಂಡ್ಸ, ನಂದು ದಿನ ನಮ್ಮ ಮೈದನ್ನು ನನಗೂ ಮೈದನ್ ಹನ್ನಾರಿ ಇಲ್ಲ ಅಂತ ನಾನು ಹೇಳತ್ತಿಲ್ಲ. ಈಗ ನಮ್ಮ ಮನೆಗೆ ನಾವು ಒಬ್ಬಾಕಿನೇ ಇದ್ದೀನಿ ರೀ. ನಾಳೆಗೆ ನೆಕ್ಸ್ಟ್ ನಮ್ಮ ಮೈದನ್ ಮದ್ವೆ ಆದ್ಬೇಕು ನನ್ನ ಜೊತೆಯವ್ರು ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಭೀ ನನಗೆ ಗೊತ್ತಿಲ್ಲ, ಹೌದಿಲ್ಲ. ನಮ್ಮ ಅತ್ತಿ ಮಾವದು ಈಗ ಪ್ರೆಸೆಂಟ ಈಗ ನಮ್ಮ ಅತ್ತಿ ಮಾವ ಎಲ್ಲ ಚಂದರ ರೀ. ಮುಂದೆ ಏನಾಗ್ತದೆ ನನ್ನ ಲೈಫ್ನಾಗ ಅನ್ನೋದು ನನಗೆ ನಾನು ನೆನೆಸ್ಕೊಂಡಿಲ್ಲ ಭೀ, ನನಗದು ಬೇಕು ಭೀ ಆಗಿಲ್ಲ ರೀ ಫ್ರೆಂಡ್ಸ, ಹೌದಿಲ್ಲ. ಯಾಕಂದ್ರೆ ನಾವು ಎಲ್ಲರದು ತಲೆ ಹುಕ್ಕರೆ ಹೋಗಿ ನೋಡಪ್ಲೇ ಇಲ್ಲಲ್ರಿ. ಬರೋಬರದ ಇಲ್ಲ. ನನಗೆ ನೀವೇ ಹೇಳ್ರಿ, ನನಗೂ ಮುತ್ತಿನಂತ 2 ಗಂಡಸ್ ಮಕ್ಕಳು ಅವ ರೀ, ನನ್ನ ಗಂಡನೂ ಒಳ್ಳೆಯವ್ರನ. ನೀವು ಭಾಳ ಜನ ಕೇಳಿದ್ರಿ, ಅಕ್ಕ ನೀವು ಖರೆ ನೀವು ವಿಡಿಯೋಸ್ದಾಗ ಇದ್ದಂಗೆ ರಿಯಲ್ ಲೈಫ್ನಾಗ ಇದ್ದೀರಿ ನನ್ನ ಕೇಸಿನ. ಒಂದು ಮಾತು ಹೇಳಿರಿ ಫ್ರೆಂಡ್ಸ, ಇದು ಲಾಕ್ಡೌನ್ ಆಗತ್ತನ ರೀ 2011ದಾಗ ನಮ್ಮ ಮದಿನೇ ಇತ್ತು, ಸಾರಿ ನನ್ನ ನೆನಪಾದ. ಒಂದೊಂದು ಸಲ ಭಾಳ ಸಿಟ್ಟಿನಾಗ ಬರ್ತೀನಲ್ರಿ, ನನಗೆ ನಾ ಏನು ಮಾತಾಡತ್ತೀನಿ ಅನ್ನೋದೇ ನನಗೆ ಗೊತ್ತಾಗಲ್ಲ, ಅಷ್ಟು ಹೊಲಸು ಸಿಟ್ಟದ ರೀ ಫ್ರೆಂಡ್ಸ್ ನಂದು. ನೋಡಿರಿ ಫ್ರೆಂಡ್ಸ, ಲಾಕ್ಡೌನ್ಕಿಂತ ಪೆಲ್ಲ ನನ್ನ ಲೈಫ್ ಭಾಳ ಸ್ಮೂತ್ ನಡೆದಿತ್ತು ರೀ ಫ್ರೆಂಡ್ಸ್. ಭಾಳ ಸ್ಮೂತ್ ಅಂದ್ರೆ ಭಾಳ ಸ್ಮೂತ್ ನಡೆದಿತ್ತು. ಲಾಕ್ಡೌನ್ ಆದ್ಬೇಕು ನನ್ನ ಲೈಫ್ನಾಗ ಇಷ್ಟ ಕಷ್ಟ ಸುಖ ದುಃಖ ಅನ್ನೋದಿರ್ತದಲ್ರಿ, ಅದು ತುಂಬ ಹರ್ಲಿಕ್ಕತ್ತದ್ರಿ. ಬಟ್ ಹೇಳ್ಕೊಪ್ಲಿಲ್ರಿ, ಯಾಕೆ ಸೋ ಕಾಲ್ಡ್ ಲವ್ ಮ್ಯಾರೇಜ್. ನೀವು ಲವ್ ಮ್ಯಾರೇಜ್ ಆಗಿವಲ್ಲ, ಏನಾರೇ ಆಗ್ಯದಂದ್ರೆ ನೀವು ಲವ್ ಮ್ಯಾರೇಜ್ ಆಗಿದೆ ಅನ್ಭವಿಸ್ಕೊಂಡು ಹೋಗು. ನಮ್ಮ ಲೈಫ್ನಾಗ ಹಿಂಗೆ ನಡೆದದ, ನಮ್ಗೇನು ಹೇಳಕ್ಕೆ ಬರ್ತಿ. ನನ್ನ ಜೊತೆನೂ ಅದ ರೀ, ಇಲ್ಲ ಅಂತ ಹೇಳತ್ತಿಲ್ಲ. ಬಟ್ ನಾ ಅದಕ್ಕೆಲ್ಲನೂ ಅನುಸರಿಸ್ಕೊಂಡು ಅಂತಾರಲ್ರಿ, ಎಲ್ಲ ಸಹಿಸ್ಕೊಂಡು ಎಲ್ಲ ಮಾಡಿಕೊಂಡು ನನಗಿಷ್ಟ ಮಾತ್ರ ಗೊತ್ತಾಗ್ಯದ್ರಿ. ನಾವು ಲವ್ ಮ್ಯಾರೇಜ್ ಆದವರು ಛೀಂದ್ರ ಭೀ ರೀ, ಛೀ ಅಂತ ಅಂದೆ ಅಂದ್ರೆ ಭೀ ನೀ ಲವ್ ಮ್ಯಾರೇಜ್ ಆಗಿದ್ದಿ ಅದಕ್ಕೆ ನಿಂಗೆ ಶೀನ್ ಹೊಂಟದ ನೋಡು. ಎಲ್ಲರೇ ಹೋದಾಗ ನಮ್ಮ ಸಂಡ ಸೊಂಟದ ಅಂತ ನೀ ಲವ್ ಮ್ಯಾರೇಜ್ ಆಗಿದ್ದಿ ಅದಕ್ಕೆ ನಿಂಗೆ ಸಂಡ ಸೊಂಟದ. ನೀ ತಿಳ್ಕೊರಿ ಫ್ರೆಂಡ್ಸ, ಇದು ಹಿಂಗದ ರೀ. ಇದು ನಾ ಯಾಕೆ ಹೇಳಕತ್ತೀನಿ ಗೊತ್ತದ ರೀ, ಯಾರ ಜೊತೆ ಆಗಿರ್ತದೆ ನೋಡ್ರಿ ಅವ್ರಿಗೆಲ್ಲರಿಗೆ ಭಾಳ ಅನುಭವ ಅದ ರೀ. ಗಂಡು ಎಂಥವು ಇದ್ದರೆ ಭೀ ಸಹಿಸ್ಕೋಬೇಕ್ರಿ. ಯಾಕೆ ಗೊತ್ತದ ರೀ, ಲವ್ ಮ್ಯಾರೇಜ್ ಆಗಿದ್ದಿ ಎಂಥ ಪರಿಸ್ಥಿತಿ ಬಂದರೂ ಮನೆಗೆ ಉಳ್ಳಕ್ಕದ ತಿಲ್ಲಕ್ಕದ ಇಲ್ಲ, ಗಂಡು ಹೊಡಿತಾನ ಬಡಿತಾನ ಕುಡಿತಾನ ಹೊರಗೆ ಅಫೇರ್ ನಡ್ಸ್ಯಾನ, ಏನ್ಯಾಕೆ ಮಾಡಲ್ಲಾಗ, ನೀ ಲವ್ ಮ್ಯಾರೇಜ್ ಆಗಿದ್ದಿ. ಇದು ಹ್ಯಾಂಗಾಗ್ಯದ ಗೊತ್ತದ, ಲವ್ ಮ್ಯಾರೇಜ್ ಅನ್ನೋದು ಒಂದು ದೈಶ್ಯ ಅಂತ ಹತ್ತಾರೆ, ಒಂದು ಅಂಜಿಕೆ ಹಂಗೆ ಹುಟ್ಟಿಸ್ಬಿಟ್ಟದ್ರಿ ಈಗ ಮನಸ್ಸಿನಾಗ. ಈಗ ಹಂಗೆ ಆಗ್ಬಿಟ್ಟದ. ಒಂದೊಂದ್ಸಲ ನನಗೆ ಅನ್ನಿಸ್ತದ, ಏನು ಗೊತ್ತದ ರೀ, ಖರೇನೂ ಅರೇಂಜ್ ಮ್ಯಾರೇಜ್ ಆಗಿದಂದ್ರೆ ನನ್ನ ಜೀವನದಾಗ ಎಷ್ಟು ಕಷ್ಟ ಸುಖ ಬಂದ್ರೆ ನಮ್ಮ ಮಮ್ಮಿ ಪಪ್ಪ ನಿಂದಿರ್ತಿದ್ರಲ್ಲಪ್ಪ ನನ್ನ ಸಂಗಾಟ ಅಂತ ಕೇಸಿನ. ಮತ್ತು ಆಮೇಲೆ ಏನು ಅನ್ನಿಸ್ತದ ಗೊತ್ತದ ರೀ, ಎಲ್ಲ ನೋಡಿ ಒಬ್ಬೊಬ್ಬರು ನೋಡ್ಕೇಸಿಂದ್ರೆ ಇರ್ಬಿಡಪ್ಪ ಇದೇ ಲೈಫ್ ಬೆಸ್ಟ್ ಅದ, ಸುಮ್ಮ ಕಿರಿಕಿರಿನೇ ಹತ್ತಂಗಿಲ್ಲ, ಹಿಂಗೆ ಅನ್ನಿಸ್ತದ. ಬಟ್ ರೌಂಡ್ ಫಿಗರ್ ಏನು ಹೇಳಕ್ಕೆ ಇಷ್ಟಪಡ್ಲತ್ತೀನಿ ಅಂದ್ರೆ ನೋಡ್ರಿ, ಪ್ಲೀಸ್ ಯಾರೂ ಲವ್ ಮ್ಯಾರೇಜ್ ಆಲಕ್ಕೆ ಹೋಗ್ಬೇಡ್ರಿ. ಅಗರ್ಸೆ ಆಗಪ್ಲೇ ಇತ್ತಂದ್ರೆ ಲವ್ ಆ್ಯಂಡ್ ಅರೇಂಜ್ ಆರಿ, ನಿಮ್ಮ ತಂದೆ ತಾಯಿ ಕೈ ಕಾಲರೇ ಬಿಡ್ರಿ, ಹೊಡೆಸ್ಕೋರಿ ಬಡಸ್ಕೋರಿ, ಅವ್ರ ಕೈಲೇ ಸುಡುಗಾಡು ಅನ್ನಿಸ್ಕೋರಿ. ಆದರ್ ನೀವು ಮಾತ್ರ ನಿಮ್ಮ ಒಬ್ಬರಿಗೊಬ್ಬರಿ ನಿಮ್ಮದು ನೀವೇ ಓಡೋಗಿ ಮದುವೆ ಆದ್ರೆ ನಾಯಿ ಕಿಮ್ಮತ್ತು ಅದ ರೀ ಫ್ರೆಂಡ್ಸ. ಲವ್ ಮ್ಯಾರೇಜ್ ಆದ್ರೆ ಯಾರು ₹1 ಕಿಮ್ಮತ್ತು ಕೊಡಲ್ಲ ನೋಡ್ರಿ. ನೀವು ಕೋಟ್ಯಾಧಿಪತಿ ಯಾರಿ, ನಿಮಗೆ ಮತ್ತೆ ಒಂದು ಮಾತು ಅಂತಾರೆ, ಓಡೋಗಿ ಮದುವೆ ಆದವ್ರ ಅಂತಿಕೆಸಿನ
ಮುಂದೆ ತಿನ್ನಲ್ಲ ಹೇಳ ನಮ್ಮದು ಅವ್ರು ನಮ್ದು ಹಿಂದೆ ಹೇಳಿ ತಿಂತಾರ. ನಮ್ದು ಮುಂದೆ ತಿನ್ನಲ್ಲವ್ರು ಹೇಳೋರು ಯಾರಿಗೆ ಗೊತ್ತ, ನಾವು ಅವ್ರಿಗೆ ತಿನ್ಬೇಡ ಅಂತೀವಿ ಏನು ಮಾಡ್ತೀವಿ ಗೊತ್ತಿಲ್ಲ. ಮನೆಯವ್ರೇ ಬೇಕ್ರಿ, ಹೊರಗಿನವ್ರಿ ಹಿಂಗೆ ಟೋಂಟ್ ಹೊಡಿತಾರೆ. ನೀವು ಓಡೋಗಿದ್ದಕ್ಕೆ ಹಿಂಗೆಲ್ಲ ಆಯಿತು, ನೀವು ಓಡೋಗಿದ್ದಕ್ಕೆ ಕಲ್ಲೆಲ್ಲ ಹಿಂಗಾಯ್ತು, ಹಿಂಗೆ ಮಾಡಿ ತಮ್ಮ ಹೆಣ್ಮಕ್ಳಿಗೆ ನೋಡಲ್ಲ, ತಮ್ಮ ಗಂಡಸ್ ಮಕ್ಳಿಗೆ ನೋಡಲ್ಲ ಅವರು. 10 ಮಂದಿ ಬಲ್ಲಿ ಹೋಗಿ ಮಕ್ಕೊಂಡು ಬಂದು ಹಡ್ದು ಮತ್ತು ಇನ್ನೊಬ್ಬನಿಗೆ ಮದಿಯಾಗಿ ಇನ್ನೊಬ್ಬಕ್ಕೆ ಸೊಸಿಗೆ ಮನೆ ಕರ್ಕೊಂಬಂದು ಬಾಸಿಂಗ್ ಹರಿತಾರಲ್ರಿ ತಮ್ಮ ಮಕ್ಕಳದು. ಅವ್ರಿಗೆ ಯಾರು ಏನು ಹೇಳಕ್ಕೆ ಹೋಗಲ್ಲ, ನಮ್ಮಂಥವ್ರಿಗೆ ಕೈ ಮಾಡಿ ಹೇಳ್ತಾರೆ ಅವರು. ನಾ ಏನಿಲ್ಲ, ಕೈ ಮುರಿದು ಕುಂಡೆ ಗೊತ್ತ ಹೆಣ್ಮಗಳಿದ್ದೀನಿ, ನಾ ಹಂತಕ್ಕಿದ್ದೀನಿ. ಸೊ ಹಿಂಗದ ನೋಡಿರಿ ಫ್ರೆಂಡ್ಸ್, ಲವ್ ಮ್ಯಾರೇಜ್ ರಿಯಾಲಿಟಿ ಅಂತಾರಲ್ರಿ. ಏನಿದ್ದರೂ ನುಂಗ್ಕೊಂಡು ಹೋಗಬೇಕು, ಮಾಡಬೇಕು, ಇರ್ಲಿಂದ ಮುಚ್ಕೊಂಡು ಕುಂದಿರ್ಬೇಕು. ಹಂಗದ ನೋಡಿರಿ ಪರಿಸ್ಥಿತಿ. ನೀವು ಕೇಳಿದ್ರೆ ನಿಮ್ಮ ಲೈಫ್ನಾಗ ಹೆಂಗದ, ನಮ್ಮ ಲೈಫ್ನಾಗೂ ಎಲ್ಲ 11 ಆಗಿತ್ತು. ಬಟ್ ನಾ ಎಲ್ಲದಕ್ಕೆ ಹೊಲ್ದು ಬಿಟ್ಟೀನಿ ರೀ ಫ್ರೆಂಡ್ಸ್. ನಾನು ಹೇಳಿ ಕೇಳಿಲ್ಲ ಮನೆಯರಕ್ಕಿದ್ದೀನಿ, ನಾನು ಜಾದ ಹುಡುಗಿ ಇದ್ದೀನಿ ರೀ, ಅವನು ಜಮಾದಾರ್ ಹುಡುಗ. ನಾನು ಲವ್ ಮ್ಯಾರೇಜ್ ಆಗೇನೆ. ನನಗೆ 1 ಅಂದ್ರೆ ನಾನು 10 ಅಂದ ಬಿಡ್ತೀನಿ. ಯಾಕೆ ನಾ ಅಂಥದ್ದು ದಂಧಗಳೇ ಮಾಡಿಲ್ಲ, ನಾ ಅನ್ಸ್ಕೊತಾವು. ಒಬ್ಬನಿಗೆ ಮದುವೆಯಾಗಿನಿ, ಒಬ್ಬನ ಜೊತೆ ಸಂಸಾರ ಮಾಡೀನಿ, 2 ಮಕ್ಕಳು ಹಡ್ದೀನಿ, ಅದು ಹುಲಿ ಅಂತ ಮಕ್ಕಳು ಹಡ್ದು ನಾನು ಪಾಡಿಗೆ ನಾ ಇದ್ದೀನಿ. ಕೊಯ್ ಅಂದ್ರೆ ಕೊಡ್ಲಿನಿ ಅಂತಾಕಿದ್ದೀನಿ. ನನ್ನ ಕ್ಯಾರೆಕ್ಟರ್ ಅಂಥದ್ದು. ಬೇಕಾದ್ರೆ ನಮ್ಮ ಅವ್ವಪ್ಪ ಕೇಳ್ಕೊರ, ನನ್ನ ಗಂಡಾಗ ನಾನು ನಮ್ಮ ಅತ್ತಿ ಮಾವಗೂ ಕೇಳ್ಕೊರ ಎಂತಕ್ಕಿದ್ದೀನಂತ. ಸೊ ಹಿಂಗದ ನೋಡಿರಿ ಫ್ರೆಂಡ್ಸ್ ಲವ್ ಮ್ಯಾರೇಜ್ ಪರಿಸ್ಥಿತಿ. ನನಗೂ ಎಲ್ಲಿ ಕರೆಯಲ್ರಿ ಮುತ್ತದೇ ಉಳ್ಳಕ್ಕೆ, ನನಗೂ ಭಾಳ ಹರ್ಟ್ ಆಗ್ತದೆ. ನನಗೆ ಭಾಳ ಆಸೆ ರೀ ಫ್ರೆಂಡ್ಸ್, ನನಗೂ ಕೊಯ್ ತುಂಬ ಬಳೆ ಹಿಕ್ಕೋಬೇಕು, ದಂಡಿ ಕಟ್ಕೋಬೇಕು, ನಾನು ಮುತ್ತದೇ ಉಣ್ಬೇಕು, ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕಂತ. ಆದರೆ ಕೆಲವೊಂದು ಜನ ಹೆಂಗಿರ್ತಾರೆ ಗೊತ್ತದ ರೀ, ಕೆಲವೊಬ್ಬರದ್ದು ಹೇಳತ್ತೀನಿ ರೀ, ಅವು 10 ಮಂದಿ ಬಲ್ಲಿ ಮಕ್ಕೊಂಡು ಮದುವೆಯಾಗಿ ಅಂತ ತೋರಿಸ್ತಾರೆ. ಅವೆಲ್ಲ ಟಾಪರ್ ರೀ, ಅವರೆಲ್ಲ ಒಳ್ಳೆಯವರು, ಅವರೆಲ್ಲ ಗರ್ತ್ಯರು. ನಾವು ಅವ್ರ ಮುಂದೆ ಏನೂ ಇಲ್ಲ. ನಾವು ಬಲ್ಲೆ ಪಾವನಾಗಿ ಪೂರ ಜಲ್ಲಡೆ ನೀನು ಸೋಸ್ಕೇಸಿನ ನೀವು ಹೋಗಿ ಕುಂದರ್ರಿ ಫ್ರೆಂಡ್ಸ್. ಅಂದ್ರೆ ಭೀ ನಮಗೆ ಕಿಮ್ಮತ್ತಿಲ್ಲ. ಅವೆಲ್ಲ ಮುಗಿಸ್ ಕುಂತವ್ರು ಇರ್ತಾರೆ ನೋಡಿ, ಅಂಥವ್ರಿಗೆ ಕಿಮ್ಮತ್ತದ ಇವತ್ತಿನ ಜನ್ರೇಷನ್ದಾಗ. ಮತ್ತು ನಾ ಯಾರಿಗೂ ಕೇಳಂಗಿಲ್ಲ ರೀ, ನಂಗೆ ಮುತ್ತೈದೆ ಮುಣ್ಸಕ್ಕೆ ಕರೀರಿ, ನನಗೆ ಅದಕ್ಕೆ ಕರೀರಿ, ನನಗೆ ಇದಕ್ಕೆ ಕರೀರಿ ಅಂತ ಕೇಳಿನ. ಒಂದು ಟೈಮ್ನಾಗ ಯಾವಾಗೋ ಒಂದ್ಸಲ ನಮ್ಮ ಅತ್ತಿ ನನಗೆ ಅಂದಿರು ಒಂದು ಮಾತು ಏನಂದ್ರೆ, ನಾನು ಒಂದು ಆಂಟಿ ನನಗೆ ಇವೆಲ್ಲ ಮಾಡೋದು ಭಾಳ ಇಷ್ಟ ರೀ ಅಂತ ಕೇಸಿನ. ನಮ್ಮ ಅತ್ತಿ ಒಂದೇ ಮಾತು ಅಂದಿರು, ನಮ್ಮ ಅತ್ತಿಗೆ ಅಂದಿರಂತ, ಯಾರೋ ನಿಮ್ಮ ಸೊಸಿಗೆ ಎದುರಾಗ್ರೆ ಚಾಜಾದಾಗ ಕರೆದಾರ, ನಾವು ನಿಮಗೂ ಕರೆಯಲ್ಲ ಅಂತ ಕೇಸಿನಿ. ಯಾವಾಗೋ ಒಂದಾನೊಂದು ಕಾಲದಾಗ ಯಾವಾಗೋ. ಸೊ ನಾ ಅಂದ, ಆಂಟಿ ನೀವು ಟೆನ್ಷನ್ ತೊಗೋಬೇಡ್ರಿ, ನನ್ನ ಸಲುವಾಗ ನಿಮ್ದು ಏನೂ ನಾ ಮಾಡಲ್ಲ, ನಾ ಎದ್ರಾಗೂ ಬರಲ್ಲ, ನೀವು ಎಲ್ಲಾರ್ದಾಗ ಹೋಗ್ರಿ ಅಂತ ಕೇಸಿನ. ನಾನು ನಮ್ಮ ಅತ್ತಿಗೆ ಆಂಟಿ ಅಂತ ಕರಿತೀನಿ. ತೋ ಹಿಂಗದ ನೋಡ್ರಿ, ಜನ ಹಿಂಗದ ರೀ ಇವತ್ತ ನಾಳೆ. ತೋ ನೀವು ಏನು ಹೋಪ್ ಇಟ್ಕೋತೀರಿ ಹೇಳಿ ನೋಡಮ್ರಿ. ಬಟ್ ನಂಗೆ ಸಂತೋಷ ನಿಂತು ಒಂದೇ ಏನು ಸಿಟ್ಟುಗೋತದ ರೀ, ನನ್ನ ಗಂಡ ಒಂದೇ ಸಲ ಝಾಡಸ್ ಎಲ್ಲರಿಗೆ ಅಂದಿದಂದ್ರೆ ನನ್ನ ಹೆಣ್ತಿಗೂ ನೀವು ಎಲ್ಲಾರ್ದಾಗ ಕರಿ ಅಂತ. ತೋ ಯಾರು ಕುಂಡ್ಯಾಗೂ ಅಷ್ಟು ದಮ್ ಇರ್ತಿದ್ದಿಲ್ಲ ನನಗೆ ಎದ್ರ ಅನ್ನಷ್ಟು. ಬಟ್ ಸಂತೋಷಂದು ಒಂದೇ ಏನಂದ್ರೆ, ಸಂತೋಷ ಎಲ್ಲಿ ಏನೂ ಮಾತಾಡಲ್ಲ, ಗಪ್ಪ ಕುಂದಿರ್ತಾನೆ, ನಾವು ಗೂಗಿ ಕುಂತಂಗೆ ಕುಂದಿರ್ತಾನೆ. ಅದು ಒಂದೇ ನಂಗೆ ಸಂತೋಷನ ಮ್ಯಾಗ ಸಿಟ್ಟದ ರೀ. ಮತ್ತು ಎದರ ಮ್ಯಾಗೂ ನಂಗೆ ಸಂತೋಷನ ಮ್ಯಾಗ ಸಿಟ್ಟಿಲ್ಲ. ಹೆಂಗನ್ನ ಗೊತ್ತಾ, ಚಿಲ್ಲ ಎಕ್ದಮ್ ಕೂಲ್ ಪರ್ಸನ್ ಅನ್ನ ರೀ. ಹೆಂಗಂದ್ರೆ ಕರೀರಿ ಬಿಟ್ರೆ ಬಿಡ್ರಿ. ತಾನು ಯಾರ ಮನೆಗೆ ಹೋಗಲ್ಲ, ನಮಗೂ ಹೋದ್ರೆ ಬಿಟ್ರಿ ಅಂತಾನ. ಯಾವನಿಗೆ ಹಿಂಗೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಹಿಂಗೆ ಎಂಜಾಯ್ ಮಾಡ್ಬೇಕನ್ನೋ ಅವನಿಗೆ ಇಂಟ್ರೆಸ್ಟೇ ಇಲ್ಲ ರೀ ಅವನಿಗೆ. ನನಗೆ ಒಂದೇ ಅಂತ ನಂಬಿಕೆ, ನಿಂಗೆ ಇಷ್ಟ ಇತ್ತು ಹೋಗು, ನಿಂಗೆ ಎಂಜಾಯ್ ಮಾಡೋದ ಮಾಡು, ನಿಂಗೆ ಗುಣದ ಉಣ್ಣು ತಿನ್ನೋ, ನಿನಗೆ ಏನು ಬೇಕಾಗಿದ್ದು ಮಾಡಿ, ಬಟ್ ನನಗೆ ಫೋರ್ಸ್ ಮಾಡಿಬಿಡವ ಅಂದ್ಬಿಡ್ತಾನೆ ಕುಲ್ಲಾದಾಗ ನನಗೆ. ತೋ ಹಿಂಗದ ರೀ ಫ್ರೆಂಡ್ಸ. ಭಾಳ ದಿನದಿತ್ತು ನನಗೆ ಮಾತು ಹೇಳ್ಬೇಕಂತ. ಲವ್ ಮ್ಯಾರೇಜ್ದು ಆದವರು ಏನು ಮಾಡಿದ್ರು ಒಂದು ತಪ್ಪೇ ರೀ ಫ್ರೆಂಡ್ಸ. ಮತ್ತು ಇವತ್ತಿನ ಜನ್ರೇಷನ್ದಾಗ ತಂದೆ ತಾಯಿಗಳು ಭೀ ಭಾಳ ಒಳ್ಳೆಯವ್ರಾಗ್ಯಾರ ರೀ. ಲವ್ ಮ್ಯಾರೇಜ್ ಆಗಿದ್ದ ಮಗಳು ಎಟ್ಟಾಗಿ ಚಂದಿರಲ್ಲಕ್ರಿ, ಆಕಿಗೆ ಏನು ಕೇಳಲ್ಲವರು. ಅರೇಂಜ್ ಮ್ಯಾರೇಜ್ ಆಗಿದ್ದ ಮಗಳಿಗೆ ಕೇಳ್ಯಾರವ್ರು. ಅತ್ತಿ ಮಾವನು ಹಂಗೆ ಯಾರ ರೀ ಇವತ್ತಿನ ಜನ್ರೇಷನ್ದಾಗ. ಕೆಲವೊಬ್ಬರದ್ದು ಹೇಳತ್ತೀನಿ ರೀ, ಯಾರೂ ಮನಸ್ಸಿಗೆ ಹಚ್ಕೋಬೇಡ್ರಿ, ಕೆಲವೊಬ್ಬರದ್ದು ಹೇಳತ್ತೀನಿ. ತೋ ಇವತ್ತು ನಾಳೆ ಜನ್ರೇಷನ್ ಭಾಳ ಫಾಸ್ಟ್ ಆಗ್ಯದ್ರಿ. ತಂದೆ ತಾಯಿ ಮ್ಯಾಗೆ ನಾವು ಈಗ ಭರೋಸೆ ಮಾಡೋಕ್ಕಾಗಲ್ಲ ಅಂತಂದ್ರೆ ಮಂದಿ ಮ್ಯಾಗೇನು ಗಂಟ ಮಾಡ್ತೀರಿ. ತೋ ರೌಂಡ್ ಫಿಗರ್ ಹೇಳೋದು ಇಷ್ಟೇ ನೋಡಿರಿ. ನನ್ನ ಅನುಭವದ ಮಾಡಿದ ಎಷ್ಟದನ ಅಷ್ಟು ಹೇಳಿ ನೋಡಿರಿ ಫ್ರೆಂಡ್ಸ್ ನಿಮಗೆ. ಇವತ್ತು ನಾಳೆ ಹೆಣ್ಮಕ್ಳು ದುಶ್ಮನ್ ಅನ್ನೋದು ಅದು ಬರೆದು ಇಟ್ಟದಲ್ರಿ. ಇದು ಕಲಿಯುಗ ಅದ ರೀ ಫ್ರೆಂಡ್ಸ್. ಕಲಿಯುಗದಾಗಂತೂ ಇನ್ನೂ ಜಾಸ್ತಿ ಹೊಚ್ಚಿಟ್ಟಿದೆ. ಇನ್ನು ಕಾಲು ಹಿಡಿದು ಹೇಳೋದು ಜನನೇ ಜಾಸ್ತಿ ಇದೆ, ಹೊರತಾಗಿ ಕಮ್ಮಿ ಇಲ್ಲ. ತನ್ನ ಎಲ್ಲ ಹೆಣ್ಮಕ್ಳಿಗೆ ಒಂದೇ ಮಾತು ಹೇಳ್ತೀನಿ, ನಾವು ಲವ್ ಮ್ಯಾರೇಜ್ ಆಗಿವಲ್ಲ ಚಲೋ ಬದಕ್ ಬಾಳಾಮ್ರಿ, ನಮ್ಮ ಮಕ್ಳಿಗೆ ಚಲೋ ಓದ್ಸಾಮಿ ಬರ್ಸಾಮಿ,
ಯಾರು ಅಂದ್ರಲ್ಲ ಅವ್ರ ಮಾರಿ ಮ್ಯಾಗ ಮೆಟ್ಟು ತೊಗೊಂಡು ಹೊಡೆದಂಗೆ ಬಾಳ್ಬೇಕಂತ ಅನ್ನೋದು ಒಂದೇ ಆಸೆ ಇದೆ. ನಮ್ಮ ಮಕ್ಕಳು ಚಲೋ ಓದಿ ಬರ್ರಿ ತಮ್ಮ ಕಾಲ ಮ್ಯಾಗ ತಾವು ನಿಂತ್ರಂದ್ರೆ ಅವ್ರ ಬಾಯಾಗ ಹುಚ್ಚು ಒಯ್ದಂಗೆ ಆಗ್ಬಿಡ್ತದೆ, ಅವ್ರ ಬಾಲ್ದಾಗ ಹೇಳಿಟ್ಟಂಗೆ ಆಗ್ಬಿಡ್ತದೆ. ಸೊ ನಾವು ಯಾಕೆ ಜಾಸ್ತಿ ಟೆನ್ಷನ್ ತೊಗೋಬೇಕು? ಹೆಣ್ಮಕ್ಳು ಆಗ್ಯಾಳ, ಅದು ಆಗ್ಯಾಳ, ಇದು ಆಗ್ಯಾಳ ಅಂತ ನೀವು ಭೀ ಏನು ಟೆನ್ಷನ್ ತೊಗೊಬೇಡಿ. ನಿಮ್ಮ ಹೆಣ್ಮಕ್ಳಿಗೆ ಹುಡುಗರ್ಕಿಂತನೂ ಎಕ್ದಂಬರ್ ಸ್ಟ್ರಾಂಗ್ ಮಾಡಿಡ್ರಿ ಅವರಿಗೆ. ಮಗ ಯಾವ ಬಂದ್ರೂ ಕೊಯ್ ಅಂದ್ರೆ ಕುತ್ತಿ ಕೊಯ್ಯಷ್ಟು ಸ್ಟ್ರಾಂಗ್ ಮಾಡಿ ಅವ್ರಿಗೆ ಓದಿಸಿ ಬರ್ಸಿ ಅವ್ರಿಗೆ ಹ್ಯಾಂಗೆ ಇಡ್ಬೇಕಂದ್ರೆ ಎಕ್ದಮ್ ಅವ್ರು ಅನ್ಬೇಕು, ಅವ್ರು ನಮ್ಮ ತಂದೆ ತಾಯಿ ನಮ್ಗೆ ಹಿಂಗೆ ಬೆಳೆಸಾರಲ್ಲ ಅನ್ಬೇಕು. ಹಂಗೆ ಬೆಳೆಸ್ಬೇಕ್ರಿ ನಮ್ಮ ಮಕ್ಕಳಿಗೆ ನಾವು. ಅಗರ್ಸೆ ನನ್ನ ಮಾತನಾಗ ಏನಂದರೆ ತಪ್ಪಿತ್ತಂದ್ರೆ ಕ್ಷಮೆ ಇರಲಿ. ಈ ವಿಡಿಯೋ ಮಾತ್ರ ಆದಷ್ಟು ಶೇರ್ ಮಾಡಿರಿ ಫ್ರೆಂಡ್ಸ. ನೀವು ನನಗೆ ಪ್ರೀತಿ ಮಾಡ್ತಿರೋ, ನನ್ನ ಸಪೋರ್ಟ್ ಮಾಡ್ತಿರೋ ಈ ವಿಡಿಯೋದಾಗ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ. ಈ ವಿಡಿಯೋ ಮಾತ್ರ ಎಲ್ಲರಿಗೂ ಶೇರ್ ಮಾಡಿರಿ. ಯಾರು ಲವ್ ಮ್ಯಾರೇಜ್ ಆಗ್ಯಾರ ಅವ್ರಿಗಂತೂ ಸ್ಪೆಷಲಿ ಶೇರ್ ಮಾಡಿರಿ ಈ ವಿಡಿಯೋ. ಯಾಕಂದ್ರೆ ಭಾಳ ಪಾರ್ಶಲಿಟಿ ಮಾಡ್ತಾರೆ ಮನೆಯವ್ರು, ಭಾಳ ಪಾರ್ಶಲಿಟಿ ಮಾಡ್ತಾರೆ ರೀ ಫ್ರೆಂಡ್ಸ. ತೋ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಲಾಗಿಗೆ ಈಗ ಎಂಡ್ ಮಾಡತ್ತೀನಿ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ. ನಮ್ಮವರು ತಮ್ಮವ್ರು ಅನ್ಕೊಂಡು ಬದಲಾಗಿ 4 ದಿನ ಜೀವನ ಅದ. ತೋ ನಾವು ನಿಮ್ಮವರು, ನೀವು ನಮ್ಮವ್ರು ಅನ್ಕೋತೀವಿ. ಬ್ಲಾಗಿಗೆ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಬಾಯ್ ಬಾಯ್, ಎಲ್ಲರಿಗೂ ಗುಡ್ ನೈಟ್, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.